ಹಾಯ್ ಗಾಯ್ಸ್, ನಾವು ನೋಡಿರಿ ಇವತ್ತು ಮಧ್ಯಾಹ್ನ ಬಿಸಿ ಬಿಸಿ ಚಪಾತಿ, ಆಮೇಲೆ ಇದು ಯಾವ ಪಲ್ಯ ಅಂತ ಗೆಸ್ ಮಾಡ್ತೀರಾ? ನೋಡಿರಿ ಎಷ್ಟು ರೆಡ್ಡಾಗಿ ಎಷ್ಟು ಚೆನ್ನಾಗೈತಿ. ಇದು ಪಪಾಯ ಗಿಡ ನಮ್ಮ ಮನೆ ಮುಂದೆ ಬೆಳೆದಿತ್ತು. ಹಾಗಾಗಿ ನಾವು ಒಂದು ಸಣ್ಣ ಪಪಾಯ ಕಿತ್ಕೊಂಡ್ವಿ. ಅದು ಕಿತ್ಕೊಂಡ ಮ್ಯಾಗ ನೀಟಾಗಿ ವಾಶ್ ಮಾಡಿದ್ವಿ. ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಅದು ಮೇಲಿದ್ದು ಸಿಪ್ಪೆ ಏನಿರುತ್ತಲ್ಲ ಅದು ನೀಟಾಗಿ ಪೀಲ್ ಆಫ್ ಮಾಡಬೇಕು, ತೆಗಿಬೇಕು. ಅದಾದಮೇಲೆ ಚಿಕ್ಕದಾಗಿ ಪೀಸಸ್ ಹೆಚ್ಕೋಬೇಕು. ಯಾಕಂದರೆ ದೊಡ್ಡ ಪೀಸ್ ಹೆಚ್ಚಿದ್ರೆ ಅದು ಕರೆಕ್ಟಾಗಿ ಬಾಯ್ಲ್ ಆಗೋಲ್ಲ, ಆಮೇಲೆ ರುಚಿನೂ ಅನ್ಸಂಗಿಲ್ಲ, ಎಲ್ಲದು ಮಿಕ್ಸಪ್ ಕರೆಕ್ಟಾಗಿ ಆಗಂಗಿಲ್ಲ. ಹಂಗಾಗಿ ಭಾಳ ಚಿಕ್ಕ ಪೀಸ್ ಹೆಚ್ಕೋಬೇಕು. ಅದರೊಳಗಿನ ಬೀಜ ಏನಿರುತ್ತಲ್ಲ ವೈಟ್ ಇರುತ್ತೆ, ಇನ್ನೂ ಬ್ಲ್ಯಾಕ್ ಆಗಿರಲ್ಲ, ಅದು ನೀವು ತಗೋಬೋದು. ನೋಡಿರಿ ಇಷ್ಟಿಷ್ಟು ಸಣ್ಣ ಪೀಸ್ ಹೆಚ್ಕೋಬೇಕು. ಈರುಳ್ಳಿ ಟಮಾಟೆ ಎಲ್ಲ ಹೆಚ್ಕೊತೀವಲ್ಲ ಅಷ್ಟು ಸಣ್ಣ ಪೀಸ್ ಹೆಚ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಒಗ್ಗರಣೆ ಕೊಡೋಕೆ, ಒಂದು ಟಮಾಟಿ ಒಂದು ಈರುಳ್ಳಿ ಸಾಕು. ನೋಡಿರಿ ಎಲ್ಲ ಹೆಚ್ಕೊಂಡ್ವಿ, ಸಣ್ಣ ಪೀಸು ಉಳ್ಳಾಗಡ್ಡಿ ಎಲ್ಲ. ಅದಾದಮೇಲೆ ಗ್ಯಾಸ್ ಹಚ್ಚಿ ಅದು ವೆಸಲ್ ಇಟ್ಟು ಅದಾದಮೇಲೆ ಗ್ಯಾಸ್ ಹಚ್ಚಿ ಒಂದು 4 to 5 ಟೇಬಲ್ ಸ್ಪೂನ್ ಆಯಿಲ್ ಸ್ವಲ್ಪ ಚೆನ್ನಾಗಿರೋದೇ ಯೂಸ್ ಮಾಡಿರಿ. ಹೆಲ್ತಿಗೆ ಭಾಳ ಚಲೋ, ಇಲ್ಲಾಂದ್ರೆ ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಆಗ್ತಿರುತ್ತೆ. ನೆಕ್ಸ್ಟು ಕಡಲೆಬೇಳೆ, ಆಯಿಲೆಲ್ಲ ಹೀಟ್ ಆದಮೇಲೆ ಆ ಕಡಲೆಬೇಳೆ ಆಮೇಲೆ ಉದ್ದಿನಬೇಳೆ ಒಂದೊಂದು ಸ್ಪೂನ್ ಹಾಕಿದರೆ ಸಾಕು. ಅದೆಲ್ಲ ಚಿಟ್ ಅಂತಂದೆಲ್ಲ ಇದಾಗುತ್ತೋ. ಆಮೇಲೆ ಜೀರಿಗೆ, ಸಾಸಿವೆ, ಅದೆಲ್ಲ ಫಸ್ಟ್ ಸಾಸಿವೆ ಹಾಕಬೇಕು, ಆಮೇಲೆ ಜೀರಿಗೆ ಹಾಕಬೇಕು, ಒಂದು ಮೆಣಸಿನ್ಕಾಯಿ, ಆಮೇಲೆ ಉಳ್ಳಿಗಡ್ಡೆ ಎತ್ಕೊಂಡಿರ್ತೀವಲ್ಲ ಈರುಳ್ಳಿ, ಆಮೇಲೆ ಅದೆಲ್ಲ ಹೆಚ್ಚಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಅದು ಪಿಂಕಿಶ್ ಟೈಪ್ ಆಗಬೇಕು. ಅದಾದಮೇಲೆ ಹೆಚ್ಕೊಂಡಿರೋ ಟಮಾಟೆ ಹಾಕಬೇಕು. ಟಮಾಟೊ ಕೂಡ ಸ್ವಲ್ಪ ಒಂದು 2 ಮಿನಿಟ್ಸ್ ಬಿಟ್ಟರೆ ಸಾಕು. ಆಮೇಲೆ ಸಾಲ್ಟ್ ಹಾಕೋಬೇಕು. ಯಾಕಂತಂದ್ರೆ ಅದು ಸಾಲ್ಟ್ ಹಾಕಿದ ಮ್ಯಾಗ ಅದು ಚೆಂದ ಶ್ರಿಂಕ್ ಆಗುತ್ತೆ. ಸಾಲ್ಟ್ ಹಾಕಿದ ಮೇಲೆ ಚೆನ್ನಾಗಿ ಇನ್ನೂ ಫಾಸ್ಟಾಗಿ ಆಗುತ್ತೆ. ಆಮೇಲೆ ಸ್ವಲ್ಪ ಅರಿಶಿನ, ಅದಾದಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಖಾರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಎಷ್ಟು ಚೆನ್ನಾಗಿ ರೆಡ್ಡಾಗಿ ಕಾಣಿಸುತ್ತೆ ನೋಡಿರಿ. ಅದಾದಮೇಲೆ ಇದು ಹೆಚ್ಕೊಂಡಿದ್ವಲ್ಲ ಅದೆಲ್ಲ ಹಾಕಿ, ಪಪ್ಪಾಯ ಹಾಕಿದ್ವಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸಪ್ ಮಾಡಬೇಕು. ಅದು ಸ್ಪೂನಿಲ್ಲಿ ಕರೆಕ್ಟಾಗಿ ಆಗಲಿಲ್ಲ, ಅದಕ್ಕೆ ಆ ಬಾಣಲೆನ ಇಟ್ಕೊಂಡಿದ್ದು ಮಾಡಿದ್ವಿ. ಇದೇನಪ್ಪ ಅಂತಂದ್ರೆ ಪಾಯಸ, ಸಾಬುದಾನಿ ಪಾಯಸ. ಇದೇನು ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಇದು ರೆಸಿಪಿ ಬೇಕಾದ್ರೆ ಕೇಳಿರಿ, ನಾವು ನೆಕ್ಸ್ಟ್ ವೀಡಿಯೋದೊಳಗೆ ಮಾಡಿ ಹಾಕ್ತೀವಿ. ಇದು ಚೆನ್ನಾಗಿ ಬಾಯ್ಲ್ ಆಗಕ್ಕಂತೇಳಿ ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ವಿ. ನೋಡಿರಿ ಎಷ್ಟು ಚೆನ್ನಾಗಿ ಆಗೈತಿ ಆಲ್ರೆಡಿ. ಮತ್ತು ಪ್ಲೇಟಿಗೆ ಹಾಕ್ಕೊಂಡು ತಿನ್ನೋದು. ಈ ಚಪಾತಿ ಮಾಡೋ ವಿಧಾನ ತೋರಿಸಿದ್ವಿ, ಚೆನ್ನಾಗಿ ಬೇಯಿಸೋದು, ಆಮೇಲೆ ಆಯಿಲ್ ಹಾಕಿ ಚಪಾತಿ ಸಾಫ್ಟ್ ಬರಬೇಕಂದ್ರೆ ಹಿಟ್ಟು ಹೆಂಗೆ ನಾದಬೇಕು ಅಂತ ನೆಕ್ಸ್ಟ್ ತೋರಿಸ್ತೀವಿ.